ಯಾರೋ ಈ ಆಂಬುಲೆನ್ಸ್ ನನ್ ಶೆಡ್ಡಿಗೆ ತಂದಿರೋದು? ಈ ಕಾಮಿಕ್ ಬುಕ್ ಅಲ್ಲಿ ಕತೆ ಸಖತ್ತಾಗಿದೆ. ಒಬ್ಬ ಮಾಯಾವಿ ಒಂದು ಹುಡುಗಿನ ತನ್ನ ಹಿಂದೆ ಸುತ್ತಿಸ್ತಾ ಇದ್ದಾನೆ. ಯಾರೋ ನೀನು? ಕೃಷ್ಣ ಮೋಹನ್, ನಮ್ಮ ಹೋಟೆಲ್ ನಡೆಸ್ತಾ ಇರೋ ಸಾಯಿ ಮೋಹನ್ ಇದಾರಲ್ಲ, ಅವ್ರ ಮಗ ನಾನು. ನನ್ಗೆ ಹೋಟೆಲ್ ನಡೆಸೋದು ಬಿಸ್ನೆಸ್. ಏ ಶಂಕ್ರು, ಏನಣ್ಣ? ಬಾರೋ ಇಲ್ಲೇ. ಸರಿಯಾಗಿ ನೋಡು, ನೀನ್ ಹೇಳಿದ್ದು ಇವರೇ ಅಲ್ವಾ? ಸರಿಯಾಗಿ ನೋಡೋ. ಅದೇ ಕಣ್ಣು, ಅದೇ ಮೂಗು, ಅದೇ ಅಣ್ಣ. ಸರಿ, ಇಷ್ಟು ದಷ್ಟಪುಷ್ಟವಾಗಿರೋ ಬಾಡಿನ ಕೈ ಕಾಲು ಮುರಿದು ಮುಖ ಮಾಡ್ಕೊಂಡು ನಮ್ಮ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ. ಲೇ, ನೀನ್ ಸ್ವಲ್ಪ ಸುಮ್ನಿರೋ ಕಾದರ್. ಎಲ್ಲದಕ್ಕೂ ರೀತಿ ನೀತಿ ಅಂತಿದೆ ಅಲ್ವಾ? ಅಣ್ಣ, ನಾವ್ ಇಲ್ಲಿಗೆ ಬಂದಿದ್ದು ನೀವ್ ಅಪ್ಪನ ಕೊಟ್ಟಿದ್ದು ವಾಪಸ್ ನಿಮಗ್ ಕೊಟ್ಟು, ಅಪ್ಪನಿಂದ ನೀವು ತಗೊಂಡ್ರದ್ನ ವಾಪಸ್ ತಗೊಂಡ್ ಹೋಗಿ ಬಂದಿದ್ದೀವಿ. ಓಹೋ, ಹೇಳ್ದಾಗ ಮಾಡಿದ್ರೆ ನಿಂಗೆ ಅಸಲು ಅಷ್ಟೇ ಸಿಗುತ್ತೆ, ಇಲ್ಲಾಂದ್ರೆ ಬಡ್ಡಿ ಸೇರ್ ಸಿಗುತ್ತೆ. ಹೋಗೋ ಹೋಗೋ, ನನ್ ಕೈ ಕೆಲ್ಸ ಕೊಡ್ಬೇಡ. ಕೈ ಮಾತ್ರ ಅಲ್ಲ, ಟಿಪ್ಪರ್ ಜೊತೆಗೆ ಈ ಬಾಡಿನ ಪೀಸ್ ಪೀಸ್ ಮಾಡಿನೇ ನಾವಿಲ್ಲಿಂದ ಹೋಗೋದು. ಸ್ವಲ್ಪ ಕೊಡಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಇವ್ರು ಏನ್ ಮಾತಾಡ್ತಿದಾರ? ಹಾಗಾದ್ರೆ ಮೊದ್ಲು ಬಡ್ಡಿ ಕೊಟ್ಬಿಡು. ಅಷ್ಟೇ, ಬಡ್ಡಿ ಕೊಟ್ಟಾಯ್ತು. ಈಗ ಅಸ್ಲಿ ಏನ್ ಕೊಟ್ಟವನ ಅಂತ ಹೇಳು, ಹಂಗೆ ವಾಪಸ್ ಕೊಟ್ಬಿಡ್ತೀನಿ. ಬಲ್ಗೈ ಹಿಡ್ಕೊಂಡು ತಿರ್ಚಿ ಆ ಕೈನ ಅಗ್ರಿಮೆಂಟ್ ಕೊಡ್ತೀನಿ. ಎಲ್ಲಿಟ್ಕೊಂಡಿದ್ದ ನೋಡಪ್ಪ. ನನ್ಗಿರೋದು ಒಬ್ನೇ ಅಪ್ಪ ಅಲ್ವಾ ಟಿಪ್ಪರು? ಎಲ್ರು ಅಪ್ಪನ ಜೊತೆ ಆಟ ಆಡತಾರ, ನಮ್ಮ ಅಪ್ಪನ ಜೊತೆ ಆಟ ಆಡಕ್ ಬಂದ್ರೆ ನಿಮ್ಮ ಅಪ್ಪ ಅವ್ರ ಅಪ್ಪನ್ಗೆ ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ತಗೊಂಡ್ ಹೇಳ್ಕೊ. ಮಲ್ಕೊಂಡು ಹೋಗುತ್ತೆ. ತಗೊಳ್ಳಿ. ಇದೇನು ಅಂತ ನಿಮಗೆ ಗೊತ್ತಾ? ಇಲ್ಲ. ಟಿಪ್ಪರ್ ವಾಸು ಬಲವಂತದಿಂದ ನಿಮ್ ಕೈಯಲ್ಲಿ ಸೈನ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್. ಅದು ಹೇಗ್ ನಿನ್ ಕೈಗೆ ಬಂತು? ಅದೇ ಅದ್ಭುತ. ಟಿಪ್ಪರ್ ವಾಸುಗೆ ಯಾಕೋ ದಿಢೀರ್ ಅಂತ ಬೇಜಾರಾಗ್ಬಿಡ್ತು. ಏನು ಕೊರ್ಗ? ಅದೇ ನಾನ್ ಮಾಡಿದ್ದು ತಪ್ಪು ಅಂತ ಹೇಳಿ ನನ್ನ ಹತ್ರ ಬಂದು ಕ್ಷಮೆ ಕೇಳ್ದ. ಅಂದ್ರೆ ಅವನು ಚರ್ಚಿಗೆ ಹೋದ್ನ? ಏನಂದ್ರೆ ಹೋಗ್ದೇ ಇರ್ತಾನ. ಚೆನ್ನಾಗಿ ಪ್ರೇಯರ್ ಮಾಡ್ಕೊಂಡೇ ಬಂದಿದ್ದ. ಮನ್ಸ್ಗೆ ತುಂಬಾ ಬೇಜಾರಾಗಿರೋದ್ರಿಂದನೇ ಈ ಕಡೆ ಬರೋದಿಕ್ಕಾಗ್ಲಿಲ್ಲ ಅಂತ ಹೇಳಿ ನನ್ನ ಬಿಗಿಯಾಗಿ ತಪ್ಕೊಂಡು ಒಳಗ್ ಶುರು ಮಾಡ್ಬಿಟ್ಟ. ನಿಧಾನಕ್ಕೆ. ಟಿಪ್ಪರ್ ಯಾಕೆ ಪಂಚರ್ ಆಗಿ ಬತ್ತವನಲ್ಲ ಹಾಗಂತ ಅನ್ಕೋತೀನಿ. ಇವನ್ ಹೇಗ್ ಈ ತರ ಪಂಚರ್ ಆದ? ಸ್ವಲ್ಪ ದ್ರಾಕ್ಷಿ ತಗೊಳ್ಳ, ಆಪಲ್ ಖಾಲಿಯಾಗಿದೆ. ನಿಧಾನಕ್ಕೆ. ಅಂದ್ರೆ ಕೃಷ್ಣ ಮೋಹನ್ ಇಲ್ಲಿ ಬಂದ ಅಲ್ವಾ? ಕೃಷ್ಣ ಮೋಹನ ಯಾವಾಗ? ಹೇಳೋ, ನಿಜ ಹೇಳೋ. ಕೃಷ್ಣ ಮೋಹನ್ ಈ ಊರಿಗೆ ಬರ್ಲೂ ಇಲ್ಲ, ಟಿಪ್ಪರ್ ವಾಸುನ ನೋಡ್ಲೂ ಇಲ್ಲ, ಅಪ್ಪನಿಗೆ ಸಿಕ್ಕಿರೋ ಒದೆನ ಅವನು ಕೊಡ್ಲೂ ಇಲ್ಲ. ಆಮೇಲೆ ಅವನು ಇಲ್ಲಿ ಬಂದು ಬಚ್ಚಿಟ್ಕೊಂಡು ನೋಡ್ಬಿಟ್ಟು ವಾಪಸ್ ಹೋಗ್ಲೂ ಇಲ್ಲ. ಇವಾಗ ನಂಬಿಕೆ ಬಂತ? ಹೌದು ಹೌದು. ಅವನ್ ಬಗ್ಗೆ ಏನಂತ ಹೇಳಿ? ಆಂಬುಲೆನ್ಸ್ ಇದೆ ಅಂತ ಇಲ್ಲೇ ಮಲ್ಗೋಣ ಅಂತ ನಿರ್ಧಾರ ಮಾಡಿದ್ಯಾ? ಜಗಳ ಎಲ್ಲಿ ನಡೆಯುತ್ತೋ ಅಲ್ಲೇ ಇರ್ತಾನೆ ಈ ಕಾದರನ್ ಕಾದರ್ ಕಂಪ್ನಿ. ಅದೇನ ಈ ಕಾದರನ್ ಕಾದರ್? ಒಂದ್ ಕಾದರ್ ಯಾರು? ನಾನು. ಮತ್ತೆ ಇನ್ನೊಂದ್ ಕಾದರ್ ನಾನೇ. ಅದೇ ಹೇಗೆ? ಅದೊಂದು ದೊಡ್ಡ ಕತೆ. ನಾನು ಹುಟ್ಟಿದಾಗ ನಮ್ಮ ಅಪ್ಪ ಅಮ್ಮ ಇಬ್ರು ಸಪರೇಟ್ ಆಗ್ಬಿಟ್ರು. ನಮ್ಮಮ್ಮ ನಂಗೆ ಕಾದರ್ ಅಂತ ಹೆಸರಿಟ್ರು. ಅದಿಷ್ಟ ಆಗ್ದ ನಮ್ಮಪ್ಪ ಕೇದಾರ್ ಅಂತ ಕರಿತಿದ್ರು. ಅಪ್ಪನ ಕೇದಾರು ಅಮ್ಮಂಗ್ ಇಷ್ಟ ಆಗ್ಲಿಲ್ಲ, ಅಮ್ಮನ್ ಕಾದರು ಅಪ್ಪಂಗ್ ಇಷ್ಟ ಆಗ್ಲಿಲ್ಲ. ಆದ್ರೆ ನಂಗೆ ಎರಡು ಹೆಸರು ಬೇಕು. ಇಬ್ಬರಿಗೂ ಸಂತೋಷ ಪಡಿಸೋದಕ್ಕೆ ನಾನು ಕೈದರ್ ಮತ್ತೆ ಕಾದರ್ ಎರಡು ಹೆಸರನ್ನು ಇಟ್ಕೊಂಡೆ. ವೋಟಿಂಗ್ ಲಿಸ್ಟ್ ಅಲ್ಲೂ ಹಂಗೆ ಇದೆ. ಈ ಕತೆ ಕೇಳಿ ತುಂಬಾ ಜನ ಕಣ್ಣೀರ್ ಹಾಕಿದ್ದಾರೆ. ಗೋಪಾಲ, ಮಾಮೂಲಿ ಹಾಕು. ಲೇ ಮಂಜು, ಸಾರ್ಗೊಂದ್ ಚಾಯ್. ಏನಾಯ್ತು? ಪೊಲೀಸ್ ಅಪ್ಪ ಅವ್ರ ಮಕ್ಕದಲ್ಲಿ ಪವರ್ ಕಟ್ ಕಾಣಿಸ್ತಿದೆ. ಓ, ನಾನ್ ಮರ್ತಿದ್ದೆ, ನಾಳೆ ನಿಮ್ ಮಗಳನ್ನ ಮೆಡಿಕಲ್ ಕಾಲೇಜ್ಗೆ ಸೇರ್ಸೋ ದಿನ ಅಲ್ವಾ? ಅವಳನ್ನ ಡಾಕ್ಟರ್ ಓದಿಸಿ ಏನ್ ಮಾಡ್ಬೇಕು? ನಾಳೆ ಮದ್ವೆ ಆಗಿ ಹೋಗೋಳು. ಓದಿದ್ದೆಲ್ಲ ಸಾಕು. ಲಂಚ ತಗೊಂಡು ತಪ್ಪು ದಾರಿಯಲ್ಲಿ ಹೋಗಿ ನಾನ್ ನನ್ನ ಮಗಳನ್ನ ಓದಿಸೋ ಅವಶ್ಯಕತೆ ಇಲ್ಲ. ನೋಡಿ, ಈ ತರ ಸೋಷಿಯಲಿಸ್ಟ್ ತರ ಮಾತಾಡಿದ್ರೆ ನಾನ್ ಸುಮ್ನಿರೋದಿಲ್ಲ, ಹೇಳ್ತಾ ಇದೀನಿ ನೋಡಿ. ಕಾಸೆಲ್ಲ ರೆಡಿ ಮಾಡಾಯ್ತು, ಮೊದ್ಲು ಅವಳನ್ನ ಕಾಲೇಜಿಗೆ ಸೇರಿಸಿ. ಸುಮ್ನೆ ಟೆನ್ಷನ್ ಮಾಡ್ಕೊಂಬಿಡಿ ಪೊಲೀಸ್ ಸರ್. ಚಟ್ನಿಲಿ ಟೇಸ್ಟು. ಎಲ್ಲಿವರೆಗೂ ನನ್ನ ಕೈಯಲ್ಲಿ ಕೆಲಸ ಮಾಡಕ್ ಸಾಧ್ಯ ಇರುತ್ತೋ ಅಲ್ಲಿವರೆಗೂ ದುಡ್ಡು ಚಿಂತೆ ಬೇಡ. ಎಲ್ಲ ಅವನು ಗೋಪಾಲ ಬಂದನಲ್ಲಪ್ಪ, ಇನ್ನೊಬ್ಬ ತಲೆನೋವು. ಎಲ್ಲ ಅವನು ಗೋಪಾಲ. ಎಲ್ಲಿ ಗೋಪಾಲ? ಎಲ್ಲಿ ಬಚ್ಚಿಟ್ಕೊಂಡಿದ್ದಾನ ಅವನು? ನನಗದು ಈಗಲೇ ಗೊತ್ತಾಗ್ಬೇಕು. ನನ್ನ ಕಳ್ಳನ? ನಾನು ಇಲ್ಲೇ ಇದ್ದೀನಿ. ನಿಮ್ಮ ಅಪ್ಪ ಇದನ್ನಲ್ಲ, ಚಿಕ್ಕ ಥಾಮಸ್.
ಸ್ಮಾಲ್ ಥಾಮಸ್ ಅವ್ರು ನನಗ್ ಕಾಲ್ ಮಾಡಿದ್ರು. ನೀನ್ ಊರಿಗೆ ಹೋಗಿ ನಿಮ್ಮ ಅಪ್ಪನ್ ನೋಡ್ದೆ ಹಾಗೆ ಎಸ್ಕೇಪ್ ಆಗಿದ್ಯಲ್ಲ. ನಮ್ ಫ್ಯಾಮಿಲಿ ವಿಷಯ ನೀವ್ ತಲೆ ಹಾಕ್ಬೇಡಿ. ಛೇ, ತಲೆ ಹಾಕ್ಬಾರ್ದ? ನೀನ್ ಮಾಡೋ ದೋಸೆಗೆ ಚಟ್ನಿಗೆ ಇಲ್ಲಿ ಅಷ್ಟೊಂದು ಟೇಸ್ಟ್ ಇದೆ ಅನ್ನೋದಕ್ಕೋಸ್ಕರ ಬರೋದಿಲ್ಲಪ್ಪ ನಾವು. ಮನ್ಸಲ್ ಪ್ರೀತಿ ಇರೋದಕ್ಕೆ, ಮನ್ಸಲ್ ಪ್ರೀತಿ. ಅಯ್ಯೋ, ಶುರು ಮಾಡಿದ್ರಲ್ಲ. ನನ್ ನಾಯಿ ಕೂಡ ಆಳೋದಿಲ್ಲ. ಅಯ್ಯೋ, ಅದ್ ನನ್ಗೆ ಗೊತ್ತಾಗ್ಲಿಲ್ಲ. ನನಗ್ ಗೊತ್ತಾಗ್ಬೇಕು ಏನ್ ವಿಷಯ ಅಂತ. ನಿಮ್ ನಾಯಿ ಯಾಕೆ ಅಳ್ತಿಲ್ಲ ಅಂತ ನನ್ಗೆ ಗೊತ್ತಾಗತ್ತೆ. ನಾಯಿದಲ್ಲ, ನಿಮ್ಮ ಅಪ್ಪನ ವಿಷಯ ನಾನು ಕೇಳ್ತಾ ಇರೋದು. ಓ, ಆ ವಿಷಯನಾ? ಸ್ವಾಮಿ ಅಣ್ಣ ನನ್ನ ಅಪ್ಪನ್ ಯಾವಾಗ್ಲೇ ನೋಡಿದ್ರು ಮದುವೆ ವಿಷಯನೇ ಮಾತಾಡ್ತಿರ್ತಾರೆ. ಅಯ್ಯೋ ಪಾಪ, ಇವ್ರಿಗೆ ಮದುವೆ ವಯಸ್ಸಾಗಿಲ್ಲ ಅಂತ ಇದು ಇವ್ರ ಅಪ್ಪನು ಗೊತ್ತೇ ಇಲ್ಲ ನೋಡಿ. ಈಗ ಚಿಗುರ್ತಾ ಇದೆ ಮೀಸೆ. ಮೀಸೆ ಬಂದ್ಮೇಲೆ ದೊಡ್ಡವರಾಗೋದು. ನೀನ್ ನನ್ನ ವಿಷಯದಲ್ಲಿ ತಲೆ ಹಾಕ್ಬೇಡ. ನೀನ್ ಮದ್ವೆದಾಗ ಎಷ್ಟು ವಯಸ್ಸು ನಿನ್ಗೆ? 31. ನಿನ್ಗೆ 35. ಹಾಗಿದ್ರೆ ನನ್ಗೆ ಇನ್ನೂ ಮದ್ವೆ ವಯಸ್ಸು ಆಗೇ ಇಲ್ಲ. ನಾನ್ ಯಾವಾಗ ಮದ್ವೆ ಮಾಡ್ಕೊಳ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ತುಂಬಾ ಲೇಟ್ ಮಾಡ್ಬೇಡ ಅಂತ ಹೇಳ್ತೀನಿ. ಅದನ್ನೇ ನಾನು ಹೇಳ್ತಾ ಇರೋದು. ನೋಡಿ ಸರ್, ಮುಂಚಿನ ತರ ಈಗ ಹೋಟ್ಲ್ ಅವ್ರಿಗೆ ಯಾರು ಹೆಣ್ ಕೊಡ್ತಾ ಇಲ್ಲ. ಮಾರ್ಕೆಟ್ ತುಂಬಾ ಡಲ್ ಆಗಿದೆ. ನಿನ್ನ ಹತ್ರ ನಾನು ಎಷ್ಟು ಸರಿ ಹೇಳಿದೀನಿ ಸಿಟಿಲಿ ಒಂದ್ ದೊಡ್ಡ ಹೋಟ್ಲ್ ಮಾಡು ಅಂತ. ನೀನ್ ಕೇಳೋ ಲಕ್ಷಾಂತರ ರೂಪಾಯಿ ಹಣನ ನಾನ್ ಕೊಡ್ತೀನಿ ತಾನೆ. ಅದನ್ನ ನನ್ಗೊಂದ್ ಸ್ವಲ್ಪ ಹೇಳ್ಕೊಡಿ. ನಿನಗ್ ನಾನು ಏನು ಹೇಳೋದು ಇಲ್ಲ, 10 ಪೈಸಾ ಕಾಸು ಕೊಡೋದಿಲ್ಲ. ಆದ್ರೆ ನಾನ್ ನಿನಗ್ ಕೊಡ್ತೀನಿ. ಆದ್ರೆ ಒಂದ್ ವಿಷಯ, ಸಾಲ ತಗೊಂಡು ಹೋಟ್ಲ್ ಕಟ್ಟಿ ನನಗ್ ಮದ್ವೆ ಆಗಕ್ ಇಷ್ಟ ಇಲ್ಲ. ದೇವ್ರು ನನಗೋಸ್ಕರ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿರ್ತಾನೆ ಅಂತ ನಾನು ನಂಬ್ತೀನಿ. Thanks for flying with Silk Air. Thanks. ಅಪ್ಪ ಏನಾಯ್ತು? ಮಹೇಶ್ ಸರ್ ಅವ್ರ ಮಗಳು ಲಕ್ಷ್ಮಿಗೆ ಸಿಂಗಾಪುರ್ ಗೌರ್ಮೆಂಟ್ ಊರಿಗೆ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದೆ. ನೀನ್ ಹೇಳೋದ್ ನಿಜನಾ? ಅವಳೇನಾದ್ರೂ ದಿಢೀರ್ ಅಂತ ಇಲ್ಲಿ ಬಂದ್ರೆ ನಾವ್ ಅನ್ಕೊಂಡ ಹಾಗೆ ಯಾವ ಕೆಲ್ಸನೂ ಆಗಲ್ಲ. ಆದಷ್ಟು ಬೇಗ ಆ ಹೋಟ್ಲನ್ನ ಮಾರೋದಿಕ್ಕೆ ಅವಳು ಬರ್ತಿರೋದು. ಸಿಂಗಾಪುರ್ ಇಂದ ಮೈಸೂರ್ಗೆ ಅವಳು ಟಿಕೆಟ್ ತಗೊಂಡಿರೋದು. ಯಾವ್ದೇನೇ ಆಗ್ಲಿ ಏರ್ಪೋರ್ಟ್ ಇಂದ ಮೈಸೂರ್ ಒಳಗ ಅವಳು ಕಾಲ್ ಇಡ್ಲೇಬಾರ್ದು. ನಾನ್ ಹೇಳೋದ್ ಅರ್ಥ ಆಯ್ತಾ? ಎಸ್ ಮೇಡಮ್. ಕ್ಯಾಲಿಕಟ್ ವೆಸ್ಟ್, ಅಲ್ಲಿಂದ ಬ್ಯಾಂಗ್ಳೂರ್ ಏರ್ಪೋರ್ಟ್. ಆಹಾ, ಯಾರು ಬರ್ತಾ ಇರೋದು? ಲಕ್ಷ್ಮಿನ, ಬಾ ಬಾ ಒಳಗ್ ಬಾ. ಮಾಧವಿ, ಯಾರು ಬಂದಿದಾರ ನೋಡು. ಆಹಾ, ಮಗಳೇ ಸಿಂಗಾಪುರಿಂದ ಯಾವಾಗ ಬಂದೆ? ಸ್ಟ್ರೈಟ್ ಆಗಿ ಇಲ್ಲಿಗೆ ಬಂದೆ. ಅಂಕಲ್ನ ನೋಡೋಕೆ ಅಂತ ಟಿಕೆಟ್ನ ಇಲ್ಲಿಗೆ ತಗೊಂಡೆ. ಎಲ್ಲ ವಿಷಯನೂ ಗೊತ್ತಾಯ್ತು. ನೀನೇನೋ ತಪ್ಪಾಗಿ ತಿಳ್ಕೊಬೇಡ. ಮುಳುಗ್ತಿರೋ ಹಡಗ್ನಲ್ಲಿ ಹತ್ತೋದಕ್ಕೆ ಯಾರಾದ್ರೂ ಧೈರ್ಯ ಮಾಡ್ತಾರಾ? ದುಡ್ಡು ಕೊಟ್ರೆ ಮತ್ತೆ ಸಿಗಲ್ಲ ಅಂತ ಅಂಕಲ್ಗೆ ತುಂಬಾ ಭಯ ಇದೆ ಅಲ್ಲ. ಮುಂಚೆ ಸಿಂಗಾಪುರಲ್ಲಿ ಚೆಕ್ ಫ್ರಾಡ್ ಆದಾಗ ಸೂಸೈಡ್ ಮಾಡ್ಕೊಳಕ್ ಹೋದ ನಿಮ್ಮ ಕುಟುಂಬಕ್ಕೆ ನಮ್ಮಪ್ಪ ಸಹಾಯ ಮಾಡಿದ್ರು. ಅದ್ ಸಿಗುತ್ತೆ ಅಂತ ಅಪೇಕ್ಷೆ ಪಡ್ಲಿಲ್ಲ. ಇಲ್ಲಮ್ಮ, ಅದೇನಂದ್ರೆ. ಬೇಡ ಅಂಕಲ್, ನಮ್ಮ ಹೋಟೆಲ್ನ ಮಾರಿದ್ರೆ ಸಮಸ್ಯೆ ಬಗೆಹರಿಯುತ್ತೆ. ಆದ್ರೆ ಏರ್ಪಾಟು ನಾನ್ ಮಾಡಾಯ್ತು. ಆದ್ರೆ ಒಂದಲ್ಲ ಒಂದಿನ ಮುಂಚೆನೆ ನಮ್ಮಪ್ಪನ್ನ ಹೊರಗಡೆ ಕರ್ಕೊಂಡ್ ಬರೋ ಆಸೆ. ಅಪ್ಪನ ಕ್ಲೋಸ್ ಫ್ರೆಂಡ್ ಹತ್ರ ಹೇಗ್ ಕೇಳೋದು ಅಂತ ಕಷ್ಟ ಆಗಿ ಕೇಳ್ದೆ ಇರೋದಕ್ಕೇನೆ ನಾನ್ ಬಂದಿರೋದು. ಸಾರಿ ಅಂಕಲ್, ಬರ್ತೀನಿ.